ಕೆಜಿಗೆ 22 ರೂಪಾಯಿ ಕೊಡೋದ್ರಿಂದ ರಾಜ್ಯಕ್ಕೆ 2200 ಕೋಟಿ 280 ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ ವರ್ಷಕ್ಕೆ. 2280 ಕೋಟಿ ರೂಪಾಯಿ. ಆದರೆ ಅವರು ಅದನ್ನು ತಗೊಳ್ಳಿಕ್ಕೆ ತಯಾರಿಲ್ಲ, ಯಾಕಂದ್ರೆ ದುಡ್ಡಿಲ್ಲ ಅವ್ರ ಕಡೆ. FCIಗೆ ಅವರು ದುಡ್ಡು ಜಮಾ ಮಾಡಿ ಅವರು ಮಾಡಬೇಕು. ಇದು ಅವ್ರ ಸ್ಥಿತಿ ಇದೆ. ಪ್ಲಸ್ ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಹಾಲಿನ ದರ ಜಾಸ್ತಿ, ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹಧನ ಬಂದಾಗಿದೆ. ಪೆಟ್ರೋಲ್ ಡೀಸೆಲು ಜಾಸ್ತಿ ಮಾಡಿದ್ದಾರೆ. ಜನನ ಮರಣಗಳ ಸರ್ಟಿಫಿಕೇಟಿನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು. ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರದಿದೆ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ, ತಥಾಕಥಿತ ಅನ್ನಭಾಗ್ಯ ಇಲ್ಲೇ ಇಲ್ಲ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 5 kg ಅಕ್ಕಿ ನಾವು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವರು 10 kg ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ, ಆ ಪೂರಾ ನಮ್ದು 5 ಅಲ್ದ ಅವ್ರು 10 ಕೊಡಬೇಕು. ಅದಂತೂ ಕೊಡೋದಾಗೋದಿಲ್ಲ. ಅಟ್ಲೀಸ್ಟ್ ಇನ್ನು 5 kg ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದ್ರು. ಅದಾದ ನಂತರ ನಾವು ಹೇಳಿದ್ವಿ 1 ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು. ಯಾಕಂದ್ರೆ ಇಡೀ ಜಗತ್ತಿನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು. ನಾವು 1 ವರ್ಷ ಕೊಡಲ್ಲ ಅಂತ ಹೇಳಿದ್ವಿ. ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು, ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು, ಬೆಳೆನೂ ಜಾಸ್ತಿ ಆಯಿತು, ನಾವು ತಕ್ಷಣ ಹೇಳಿದ್ವಿ. ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ, ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ. ನಾವು ನಿಮಗೆ ಮೊದಲು 34 ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾ ಇದ್ವಿ, ಈಗ ನಿಮ್ಗೆ 28 ರೂಪಾಯಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ತಿರ ಬಂದು ಮಾತುಕತೆಯನ್ನು ಮಾಡಿ ಹೋದರು. ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ.